ಇಲ್ಲಿ ಸಿಂಪಲ್ಲಾಗಿ ಟೇಸ್ಟಾಗಿ ಇರುವಂಥ ಒಂದು ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಇದಕ್ಕೆ ಮೇಯ್ನ್ ಬಟರ್ ಅಷ್ಟೇ. ಇಲ್ಲಿ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪು ಕಡಲೆನ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ, ಜೀರಿಗೆ ಮತ್ತು ಕಪ್ಪು ಎಳ್ಳನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಬಟರ್ನ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ತೀನಿ. ನಾನು ಮೆಲ್ಟ್ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ಬಿಸಿ ನೀರಲ್ಲಿ ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಇಲ್ಲಿ ಹದವಾಗಿ ಕಲಿಸ್ಕೊಂಡು ಸಾಫ್ಟಾಗಿ ಕಲಸಿಟ್ಕೊಳ್ತೀನಿ. ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ಳಲ್ಲ. ಇಲ್ಲಿ ಚಕ್ಲಿ ಒತ್ತಬೇಕಾದ್ರೆ ಗಟ್ಟಿಯಾಗಿ ಒತ್ತಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಎಲ್ಲ ಕಲಸಿಟ್ಕೊಂಡು ಇಲ್ಲಿ ನಾನು ಚಕ್ಲಿ ಒರಳಿಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡ್ ಅಥವಾ ಉದ್ದ ಥರ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಚಕ್ಲಿ ಅಚ್ಚಲ್ಲಿ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಂದು ಸ್ಟ್ಯಾಂಡ್ ಅಚ್ಚು ಬಂದಿದೆ ಇದೆ. ಇಲ್ಲಿ ಇದರಲ್ಲಿ ನಾನು ಕೆಳಗಡೆ ಒಂದು ಪೇಪರ್ ಅಥವಾ ಪ್ಲಾಸ್ಟಿಕ್ ಇಟ್ಕೊಂಡು ನಾನು ಇಲ್ಲಿ ಚಕ್ಲಿ ಒತ್ತಿಬಿಟ್ಟು ನಾನು ಇಲ್ಲಿ ತಗೊಳ್ತೀನಿ. ಇದು ಎಣ್ಣೆ ಕಾದ್ಮೇಲೆ ಇಲ್ಲಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಬೆಳ್ಳಗೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಟರ್ ಹಾಕಿದ್ರಿಂದ ಟೇಸ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈವ್ನಿಂಗ್ ಟೈಮಲ್ಲಿ ಈ ರೀತಿ ಸ್ನ್ಯಾಕ್ ಸಡನ್ನಾಗಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ನೋಡಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬಾಯ್ಲ್ ಮಾಡ್ಕೊಳ್ತೀನಿ. ಇಲ್ಲಿ ಬಾಯ್ಲ್ ಆಗಿದೆ. ಇಲ್ಲ ಫಸ್ಟ್ ಬ್ಯಾಚಿಂದು ತೆಗೆದು ಇಟ್ಕೊಳ್ತೀನಿ ನಾನು. ಲೋ ಫ್ಲೇಮಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿದ್ರೆ ಸಾಕು, ಅದು ಕ್ಲೀನಾಗಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಇಲ್ಲಿ ಸೆಕೆಂಡ್ ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಸಲ ಸ್ಪೂನಲ್ಲಿ ಸ್ವಲ್ಪ ಹಾಗೆ ಕಟ್ ಮಾಡಿದ್ರೆ ಅದು ಕಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಈಸಿಯಾಗಿ ನಾನು ಥರ್ಡ್ ಬ್ಯಾಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಣ್ಣೆ ಚಕ್ಲಿನ ನಾವು ಬಿಡಿಯಾಗಿ ನಾವು ತಗೊಳ್ಬೇಕು. ಚಕ್ಲಿ ಆಕಾರದಲ್ಲಿ ಎಲ್ಲ ಜಸ್ಟ್ ಹೀಗೆ ಒಂದೊಂದು ಉದುರಾಗಿ ನಾವು ಮಾಡಿಕೊಂಡ್ರೆ ಇದು ತುಂಬ ಟೇಸ್ಟ್ ಆಗಿ ಬರುತ್ತೆ. ಇಲ್ಲಿ ನೋಡಿ ಸೆಕೆಂಡ್ ಟೈಮ್ ಆಗಿದೆ. ಹೀಗೆ ಮಾಡಿ ಎಲ್ಲನೂ ತೆಗೆದು ಇಟ್ಕೊಳ್ತೀನಿ ನಾನು. ಸಡನ್ನಾಗಿ ಯಾರಾದರೂ ಬಂದ್ರೂ ಇದನ್ನು ಬೇಗ ಮಾಡ್ಕೋಬೋದು, ತುಂಬಾ ಬೇಗ ಆಗುತ್ತೆ. ಟೈಮ್ ಜಾಸ್ತಿ ಎಷ್ಟು ತೊಗೊಳ್ಳೋದಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತೀನಿ. ಸ್ವಲ್ಪ ಹಿಂಗೆ ಬಿಟ್ಟಿದ್ರೆ ಸಾಕು, ಇದು ಕ್ರಿಸ್ಪಿಯಾಗಿದೆ, ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ, ತಿನ್ನಲಿಕ್ಕೂ ಟೇಸ್ಟ್ ಆಗಿದೆ. ಮೇಲೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ನಾವಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬರುತ್ತೆ. ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವೋ ಹಾಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.